ಸ್ನೇಹಿತರೆ, ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ಸಂದರ್ಭದಲ್ಲಿ ರಾಯರ ಬಗ್ಗೆ ಎಪಿಸೋಡ್ ಮಾಡಬೇಕು ಅಂತ ನಾವೇ ನಿರ್ಧಾರ ಮಾಡಿದ್ವಿ. ಬಹುಶಃ ನನ್ನ ಒಂದು ಎಕ್ಸ್ಪೀರಿಯನ್ಸ್ನಲ್ಲಿ ಅಥವಾ ನನ್ನ ವಿಡಿಯೋ ಮಾಡೋದು ಅಥವಾ ನನ್ನ ಪತ್ರಿಕೋದ್ಯಮದ ಎಕ್ಸ್ಪೀರಿಯನ್ಸ್ನಲ್ಲಿ ಇದೊಂದು ಬಹಳ ವಿಶೇಷವಾದಂತಹ ಸೆಗ್ಮೆಂಟು. ಇದನ್ನು ಮಾಡಬೇಕಾದ್ರೆ ನನಗೆ ಪ್ರತಿ ಬಾರಿಯೂ ಬಹಳ ಸಂತೋಷದಿಂದಲೇ ಈ ಎಪಿಸೋಡ್ ಅನ್ನ ಮಾಡ್ತೇನೆ. ಇಂದಿನ ಎಪಿಸೋಡ್ ನಲ್ಲಿ ನಾವು ರಾಯರ ಜನ್ಮ ಜನ್ಮಾಂತರದ ನಿಗೂಢ ರಹಸ್ಯದ ಕಥೆಗಳನ್ನ ನೋಡಿದ್ವಿ. ಅವರು ಮಂತ್ರಾಲಯವನ್ನೇ ಯಾಕೆ ಆರಿಸಿಕೊಂಡ್ರು ಅನ್ನೋ ಇತಿಹಾಸವನ್ನ ಕೇಳಿದ್ವಿ. ಇವತ್ತಿನ 2ನೇ ಎಪಿಸೋಡ್ ನಲ್ಲಿ ನಾವು ಕಾಲದ ಚಕ್ರವನ್ನ ಹಿಂದಕ್ಕೆ ತಿರುಗಿಸಿ ಒಂದು 17ನೇ ಶತಮಾನಕ್ಕೆ ಹೋದ್ರೆ ರಾಘವೇಂದ್ರ ಸ್ವಾಮಿಗಳು ಸನ್ಯಾಸಿ ಆಗುವ ಮುನ್ನ ಹೇಗಿದ್ರು, ಅವರ ನಿಜವಾದ ಹೆಸರೇನು, ಅವರ ಬದುಕಿನಲ್ಲಿ ಎದುರಾದ ಕಡು ಬಡತನ ಎಂಥದ್ದು, ಇದೆಲ್ಲದರ ಜೊತೆಗೆ ಇವತ್ತಿನ ವಿಜ್ಞಾನಕ್ಕೂ ಸವಾಲಾಗಿರುವ ಕಲ್ಲನ್ನೇ ಕರಗಿಸಿ ಆ ಅದ್ಭುತ ಪವಾಡ ಮಾಡಿದಾದ್ರು ಏನು, ಇವತ್ತಿನ ವಿಡಿಯೋದಲ್ಲಿ ಎಲ್ಲವನ್ನ ಹೇಳ್ತೀನಿ. ತಮಿಳುನಾಡಿನ ಭುವನಗಿರಿ ಅಲ್ಲೊಂದು ಪುಟ್ಟ ಮನೆ. ಆ ಮನೆಯಲ್ಲಿ ತಿಮ್ಮಣ್ಣ ಭಟ್ಟ ಮತ್ತು ಗೋಪಿಕಾಂಬ ಎಂಬ ದಂಪತಿಗೆ ಒಬ್ಬ ಗಂಡು ಮಗನ ಜನನವಾಗುತ್ತೆ. ಆ ಮಗುವಿನ ಹೆಸರು ವೆಂಕಟನಾಥ. ವೆಂಕಟನಾಥ ಬೇರೆ ಯಾರು ಅಲ್ಲ, ಭವಿಷ್ಯದಲ್ಲಿ ಕೋಟ್ಯಾಂತರ ಜನರ ಆರಾಧ್ಯ ದೈವವಾಗಿರುವ ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳು. ವೆಂಕಟನಾಥ್ಗೆ ಬಾಲ್ಯದಿಂದಲೇ ಭಗವಂತನ ಮೇಲೆ ಅಪಾರವಾದ ಭಕ್ತಿ. ಸಂಸ್ಕೃತ, ವೇದ, ಉಪನಿಷತ್ತುಗಳೆಲ್ಲ ಅವರ ಕರಗತ ಮಾಡ್ಕೊಂಡಿರ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರ ಕೈಯಲ್ಲಿ ಒಂದು ಅದ್ಭುತವಾದ ಕಲೆ ಇತ್ತು. ಅದು ವೀಣೆ ವಾದನ ವೆಂಕಟನಾಥರು. ಅಂದ್ರೆ ವೀಣೆ ನುಡಿಸಲು ಶುರು ಮಾಡಿದ್ರೆ ಸುತ್ತಲಿನ ಪ್ರಕೃತಿಯ ಮೈ ಮರೆತು ಕೇಳ್ತಾ ಇತ್ತಂತೆ ಅವ್ರ ವೀಣೆ ನಾದವನ್ನ. ಅವರ ಸಂಗೀತದಲ್ಲಿ ಒಂದು ದೈವಿಕ ಶಕ್ತಿ ಇತ್ತು. ಅದಕ್ಕಾಗಿ ಅವರನ್ನ ಎಲ್ಲರೂ ಪ್ರೀತಿಯಿಂದ ವೀಣಾ ವೆಂಕಟನಾಥ ಅಂತಾನೆ ಕರಿತಾ ಇದ್ರಂತೆ ಆ ಕಾಲದಲ್ಲಿ. ಆದ್ರೆ ವಿಧಿ ಅವ್ರ ಪಾಲಿಗೆ ಬರೆದಿದ್ದ ಬರಹವೇ ಬೇರೆ ಇತ್ತು. ವೆಂಕಟನಾಥರಿಗೆ ಸರಸ್ವತಿ ಎಂಬ ಸುಶೀಲೆಯ ಜೊತೆ ಮದುವೆ ಆಯ್ತು. ಅವರಿಗೆ ಲಕ್ಷ್ಮೀನಾರಾಯಣ ಅಂತ ಒಂದು ಮುದ್ದಾದ ಗಂಡು ಮಗು ಹುಡ್ದ. ಆದ್ರೆ ಅವರ ಬದುಕಿನಲ್ಲಿ ಬಡತನ ಎಷ್ಟರ ಮಟ್ಟಿಗಿತ್ತಂದ್ರೆ ಮನೆಯಲ್ಲಿ ಒಂದು ಹೊತ್ತಿನ ಊಟಕ್ಕೂ ಗತಿ ಇರ್ಲಿಲ್ಲ. ಎಷ್ಟೋ ದಿನಗಳು ಇಡೀ ಕುಟುಂಬ ಉಪವಾಸ ಮಲಗ್ತಾ ಇತ್ತಂತೆ. ಹೆಂಡತಿ ಸರಸ್ವತಿಗೆ ಉಡಲು ಒಂದು ಸರಿಯಾದ ಸೀರೆ ಇರ್ಲಿಲ್ಲ, ತೂತಾಗಿತ್ತಂತೆ. ಆ ಸಣ್ಣ ಮಗುವಿಗೆ ಕುಡಿಸಲು ಮನೆಯಲ್ಲಿ ಒಂದು ಹನಿ ಹಾಲು ಕೂಡ ಇರಲಿಲ್ಲ. ಯೋಚನೆ ಮಾಡಿ, ಎಷ್ಟೋ ದೊಡ್ಡ ದೊಡ್ಡ ಗ್ರಂಥಗಳನ್ನ ಓದಿದ್ದ, ಅದ್ಭುತವಾದ ಜ್ಞಾನವಿದ್ದ, ಕೈಯಲ್ಲಿ ವೀಣೆ ಹಿಡಿದರೆ ದೇವತೆಗಳು ತಲೆದೂಗುವಂತಹ ಪ್ರತಿಭೆ ಇದ್ರು ಆ ಮನುಷ್ಯನಿಗೆ ಒಂದು ಹೊತ್ತಿನ ಊಟ ಸಿಗ್ತಾ ಇರ್ಲಿಲ್ಲ ಅಂದ್ರೆ ಅವರ ಪರೀಕ್ಷೆ ಎಷ್ಟು ಕಠಿಣವಾಗಿತ್ತು ಅಂತ. ಎಷ್ಟೋ ಬಾರಿ ಹೆಂಡತಿ ಸರಸ್ವತಿ ಕಣ್ಣೀರಾಗ್ತಾ ಕೇಳ್ತಾ ಇದ್ರು, ಸ್ವಾಮಿ ನೀನು ಇಷ್ಟು ದೊಡ್ಡ ಪಂಡಿತರು, ಯಾರಾದ್ರೂ ರಾಜರ ಹತ್ರ ಹೋಗಿ ಆಶ್ರಯ ಪಡಿ, ಕನಿಷ್ಠ ಪಕ್ಷ ಮಗುವಿಗಾದ್ರೂ ಒಂದು ಹೊತ್ತಿನ ಊಟ ಸಿಗಲಿ ಅಂತ. ವೆಂಕಟನಾಥರಿಗೆ ಭಗವಂತನ ಮೇಲೆ ಮಾತ್ರ ನಂಬಿಕೆ. ಅವ್ರಿಗೆ ಆ ಶ್ರೀಹರಿ ನಮ್ಗೆ ಏನ್ ಕೊಡ್ತಾನೋ ಅದೇ ಪ್ರಸಾದ, ಅವನ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲ್ಲಗಾಡಲ್ಲ ಅಂತ ಹೆಂಡತಿಗೆ ಹೇಳಿ ಸಮಾಧಾನ ಮಾಡ್ತಾ ಇದ್ರು. ಹೀಗಿರುವಾಗ ಒಂದಿನ ವೆಂಕಟನಾಥರು ಊರಿನಲ್ಲಿ ಒಬ್ಬ ಶ್ರೀಮಂತನ ಮನೆಯಲ್ಲಿ ಒಂದು ದೊಡ್ಡ ಸಮಾರಂಭ ಇರುತ್ತೆ. ಊರಿನ ಎಲ್ರಿಗೂ ಆಹ್ವಾನ ಇರುತ್ತೆ. ವೆಂಕಟನಾಥರು ಕೂಡ ತಮ್ಮ ಹೆಂಡತಿ ಮಗುವಿನ ಜೊತೆಗೆ ಆ ಸಮಾರಂಭಕ್ಕೆ ಹೋಗ್ತಾರೆ. ಕನಿಷ್ಠ ಇವತ್ತಾದ್ರೂ ತನ್ನ ಮಗುವಿಗೆ ಹೊಟ್ಟೆ ತುಂಬಾ ಊಟ ಸಿಗುತ್ತೆ ಅನ್ನೋದು ಅವರ ಆಸೆ. ಆದ್ರೆ ಅಲ್ಲಿ ನಡೆದಿದ್ದು ನೀವು ನೋಡಿರ್ತೀರ ಸಿನಿಮಾಗಳಲ್ಲಿ, ಆ ಮನೆಯ ಯಜಮಾನಿಗೆ ವೆಂಕಟನಾಥರ ಬಡತನ ನೋಡಿ ಅಹಂಕಾರ ಬರುತ್ತೆ. ನೀನು ಊಟ ಮಾಡ್ಬೇಕಾದ್ರೆ ಸುಮ್ಮನೆ ಊಟ ಹಾಕಲ್ಲ, ಮೊದಲು ಹೋಗಿ ಅಲ್ಲಿರುವ ಚಂದನದ ಕರಡನ್ನ ತೆಗೆದು ಬಂದಿರುವ ಅತಿಥಿಗಳಿಗೆಲ್ಲ ಗಂಧ ತೆಗೆದುಕೊಡು, ಆಮೇಲೆ ಊಟ ಮಾಡುವಂತ ಅವಮಾನ ಮಾಡ್ತಾನೆ. ನಾವೇನಾದ್ರೂ ಆ ಜಾಗದಲ್ಲಿ ಇದ್ದಿದ್ರೆ ಆ ಕ್ಷಣದಲ್ಲೇ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಿದ್ವಿ. ಆದ್ರೆ ವೆಂಕಟನಾಥರು ಆಗ ಮಾಡ್ಲಿಲ್ಲ. ಮರು ಮಾತಾಡದೆ ಗಂಧದ ಕೊರಡನ್ನ ಕೈಗೆತ್ಕೊಂಡು ಕಣ್ಣು ಮುಚ್ಚಿ ಭಗವಂತನ ಧ್ಯಾನ ಮಾಡ್ತಾ ಗಂಧ ತೆಗೆಯೋಕೆ ಶುರು ಮಾಡ್ತಾರೆ. ಆಗ ಅವರ ಬಾಯಿಂದ ವೇದಗಳ ಮಂತ್ರಗಳು ಹೊರಬರೋಕೆ ಶುರುವಾಯಿತು. ಆ ಮಂತ್ರ ಸಾಮಾನ್ಯವಾದದ್ದಲ್ಲ, ಅದು ಅಗ್ನಿ ಸೂಕ್ತ. ಅಂದ್ರೆ ಅಗ್ನಿದೇವನನ್ನ ಆವಾಹನೆ ಮಾಡುವ ಒಂದು ಪ್ರಬಲವಾದ ಮಂತ್ರ. ವೆಂಕಟನಾಥರು ಸಂಪೂರ್ಣವಾಗಿ ಭಗವಂತನ ಧ್ಯಾನದಲ್ಲಿ ಲೀನರಾಗಿ ಅಗ್ನಿಸೋತ್ರ ಪಠಿಸುತ್ತಾ ಗಂಧವನ್ನ ತೆಗೆದುಕೊಟ್ರು. ಸಮಾರಂಭಕ್ಕೆ ಬಂದಿದ್ದ ಅತಿಥಿಗಳೆಲ್ಲರೂ ಆ ಗಂಧವನ್ನ ತಮ್ಮ ಮೈಗೆ ಹಚ್ಕೊಂಡ್ರು. ಅಷ್ಟೇ, ಗಂಧ ಹಚ್ಕೊಂಡ ಮರುಕ್ಷಣವೇ ಆಶ್ಚರ್ಯ ಕಾದಿತ್ತು. ಎಲ್ಲರ ಮೈಯೆಲ್ಲ ಬೆಂಕಿ ಹಿಟ್ಟ ಹಾಗೆ ಉರಿಯೋಕ್ ಶುರುವಾಯ್ತು. ಯಾರಿಂದ ಆ ಉರಿಯನ್ನ ತಡೆಯೋಕೆ ಆಗ್ಲಿಲ್ಲ. ನೀರ್ ಹಾಕೊಂಡ್ರು ಉರಿ ಕಮ್ಮಿ ಆಗ್ತಾ ಇಲ್ಲ. ಇಡೀ ಸಮಾರಂಭವೇ ಆಹಾಕಾರಕ್ಕೆ ಮುಗಿಲ್ ಮುಟ್ತು. ಎಲ್ಲರೂ ನೆಲದ ಮೇಲೆ ಬಿದ್ದು ಹೊರಳಾಡೋಕ್ ಶುರು ಮಾಡಿದ್ರು. ಆ ಮನೆಯ ಯಜಮಾನನಿಗೆ ತನ್ನ ತಪ್ಪಿನ ಅರಿವಾಯ್ತು. ವೆಂಕಟನಾಥರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ದ. ಸ್ವಾಮಿ, ನಿಮ್ಮ ಶಕ್ತಿ ತಿಳಿಯದೆ ಅಪಚಾರ ಮಾಡಿದೆ, ದಯವಿಟ್ಟು ನಮ್ಮನ್ನ ಈ ಉರಿಯಿಂದ ಕಾಪಾಡಿ ಅಂತ ಬೇಡ್ಕೊಂಡ. ಆಗ ವೆಂಕಟನಾಥರು ಕರುಣಾಮಯಿ ಕರುಣೆ ಉಕ್ಕಿ ಬಂದು ತಕ್ಷಣವೇ ವರುಣ ಸೂಕ್ತವನ್ನ, ಅಂದ್ರೆ ಮಳೆಯ ದೇವತೆಯನ್ನ ಆಹ್ವಾನ ಮಾಡ್ತಾ ಮಂತ್ರವನ್ನ ಪಠಿಸ್ತಾ ಒಂದು ಪಾತ್ರೆಯಲ್ಲಿ ನೀರು ತಂದು ಎಲ್ಲರ ಮೈ ಮೇಲೂ ಚಿಮುಕ್ಸಿದ್ರು. ಆ ನೀರು ಮೈಗೆ ಬಿದ್ದ ತಕ್ಷಣ ಎಲ್ಲರ ಮೈ ಉರಿ ಕಮ್ಮಿ ಆಯ್ತು, ಮಾಯವಾಯ್ತು. ಇದೊಂದು ಸಣ್ಣ ಉದಾಹರಣೆ ಅಷ್ಟೇ ವೆಂಕಟನಾಥರೊಳಗಿದ್ದ ದೈವಿಕ ಶಕ್ತಿಗೆ, ಆ ಮಂತ್ರದ ಶಕ್ತಿಗೆ. ಆದ್ರೆ ಇದಕ್ಕಿಂತಲೂ ದೊಡ್ಡದೊಂದು ಪವಾಡ ನಡಿಬೇಕಿತ್ತು. ಅದು ಇತಿಹಾಸದ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಘಟನೆ. ಒಮ್ಮೆ
ಆ ಪ್ರಾಂತ್ಯದಲ್ಲಿ ವಿಪರೀತವಾದ ಬರಗಾಲ ಬರುತ್ತೆ, ಸತತವಾಗಿ ಮಳೆ ಬಾರದೆ ಕೆರೆ ಕಟ್ಟೆಗಳೆಲ್ಲ ಒಣಗೋಗಿರುತ್ತೆ, ಭೂಮಿ ಬಿರುಕು ಬಿಟ್ಟಿರುತ್ತೆ, ರೈತರ ಬೆಳೆಗಳೆಲ್ಲ ಒಣಗಿ ಹೋಗಿ ಜನರು ಕುಡಿಯೋಕೆ ಒಂದು ಹನಿ ನೀರಿಲ್ದೆ ಪರದಾಡ್ತಾ ಇರ್ತಾರೆ. ಪ್ರಾಣಿ ಪಕ್ಷಿಗಳು ನೀರಿಲ್ದದೆ ಸಾಯ್ತಾ ಇರ್ತವೆ, ಜನರ ಆಹಾಕಾರ ಮುಗಿಲು ಮುಟ್ಟಿರುತ್ತೆ. ಈ ದೃಶ್ಯವನ್ನ ನೋಡಿದ ವೆಂಕಟನಾಥರ ಮನಸ್ಸು ಕರಗುತ್ತೆ. ಜನರ ಕಷ್ಟವನ್ನ ಅವರ ಕೈಯಲ್ಲಿ ನೋಡಕ್ಕಾಗಲ್ಲ. ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ, ತಮ್ಮ ಪ್ರೀತಿಯ ವೀಣೆಯನ್ನ ಕೈಗೆತ್ಕೊಳ್ತಾರೆ, ಒಂದು ದೊಡ್ಡ ಬಂಡೆ ಕಲ್ಲಿನ ಮೇಲೆ ಹೋಗಿ ಕುಳಿತುಕೊಳ್ತಾರೆ. ಕಣ್ಮುಚ್ಚಿ ಸಂಪೂರ್ಣವಾಗಿ ಭಗವಂತನ ಧ್ಯಾನದಲ್ಲಿ ಲೀನರಾಗಿ ತಮ್ಮ ಬೆರಳುಗಳನ್ನ ವೀಣೆಯ ತಂತಿಗಳ ಮೇಲೆ ಆಡಿಸಲು ಶುರು ಮಾಡ್ತಾರೆ. ಅವರು ನುಡಿಸಲು ಶುರು ಮಾಡಿದ್ದು ಭೈರವಿ ಮತ್ತು ಅಮೃತವರ್ಷಿಣಿ ರಾಗವನ್ನ. ಆ ರಾಗದಲ್ಲಿ ಎಂಥದ್ದೊಂದು ಶಕ್ತಿ ಇರುತ್ತಂದ್ರೆ, ವೀಣೆಯ ನಾದ ಹೊಮ್ಮಿದ ಕೆಲವೇ ಕ್ಷಣಗಳಲ್ಲಿ ಪ್ರಕೃತಿಯ ಬದಲಾವಣೆ ಕಾಣಲು ಶುರುವಾಯಿತು. ಉರಿ ಬಿಸಿಲಿನಿಂದ ಕಾದಿದ್ದ ಆಕಾಶದಲ್ಲಿ ದಿಢೀರನೆ ಕಪ್ಪು ಮೋಡಗಳು ಬರ್ತು, ತಂಪಾದ ಗಾಳಿ ಬೀಸೋಕ್ ಶುರುವಾಯಿತು. ವೀಣೆಯ ನಾದ ಏರ್ತಾ ಇದ್ದಂತೆ ಆಕಾಶದಿಂದ ವರುಣರಾಜನ ಹನಿಗಳು ಉದುರಲು ಶುರುವಾದವು. ನೋಡ್ತಾ ಇದ್ದಂತೆ ಧಾರಾಕಾರವಾದ ಮಳೆ, ಬೋರ್ಗರೆಯುತ್ತ ಸುರಿಯುವ ಮಳೆ, ಇಡೀ ಊರೇ ಆನಂದ ಬಾಷ್ಪ ಸುರಿಸ್ತು. ಒಣಗಿದ್ದ ಕೆರೆ ಕಟ್ಟೆಗಳೆಲ್ಲ ತುಂಬಿ ಹರಿಯಲು ಶುರುವಾದವು. ಆದರೆ ಪವಾಡ ನಡೆದು ಮಳೆ ಬಂದಿದ್ದಲ್ಲ, ಅಸಲಿಗೆ ವಿಸ್ಮಯ ನಡೆದಿದ್ದು ವೆಂಕಟನಾಥರು ಕುಳಿತಿದ್ದ ಕಲ್ಲಿನ ಮೇಲೆ. ವೆಂಕಟನಾಥರು ಕಣ್ಮುಚ್ಚಿ ವೀಣೆ ನುಡಿಸ್ತಾ ಭಗವಂತನ ಮೇಲೆ ಎಷ್ಟೊಂದು ತದಾತ್ಮ ಹೊಂದಿದ್ರು ಅಂದ್ರೆ, ಆ ವೀಣೆಯ ನಾದದ ತೀವ್ರತೆಗೆ, ಆ ಮಂತ್ರದ ಘೋಷದ ಶಕ್ತಿಗೆ ಅವರು ಕುಳಿತಿದ್ದ ಕಠಿಣವಾದ ಬಂಡೆಕಲ್ಲು ಬೆಣ್ಣೆಯ ತರ ಕರಗೋಕ್ ಶುರುವಾಯ್ತಂತೆ. ಕಠಿಣವಾದ ಶಿಲೆ ಆ ನಾದದ ಶಕ್ತಿಗೆ ಮೃದುವಾಗಿ ಕರಗಿತು ಅಂತ ಇತಿಹಾಸ ಹೇಳುತ್ತೆ. ವೆಂಕಟನಾಥರು ತಮ್ಮ ವೀಣೆಯನ್ನ ಆ ಕಲ್ಲಿನ ಮೇಲಿಟ್ಟಾಗ ಆ ವೀಣೆಯ ಅಚ್ಚು, ಅದರ ಗುರುತು ಆ ಕಲ್ಲಿನ ಮೇಲೆ ಶಾಶ್ವತವಾಗಿ ಮೂಡುತ್ತಂತೆ. ಒಂದು ಜಡವಾದ ನಿರ್ಜೀವವಾದ ಕಲ್ಲನ್ನೇ ಕರಗಿಸುವ ಶಕ್ತಿ ಆ ವೀಣಾ ವೆಂಕಟನಾಥನ ಸಂಗೀತಕ್ಕಿತ್ತು, ಅವರ ಭಕ್ತಿಗಿತ್ತು. ಇದನ್ನ ಕಣ್ಣಾರೆ ಕಂಡ ಆ ಊರಿನ ಜನರು ವೆಂಕಟನಾಥರು ಸಾಮಾನ್ಯ ಮನುಷ್ಯರಲ್ಲ, ಸಾಕ್ಷಾತ್ ದೈವಾಂಶ ಸಂಭೂತರು ಅನ್ನೋದು ಗೊತ್ತಾಗುತ್ತೆ. ಇಷ್ಟೆಲ್ಲ ದೈವಿಕ ಶಕ್ತಿ ಇದ್ರು, ಕಲ್ಲನ್ನೇ ಕರಗಿಸುವ ಕಲೆ ಇದ್ರು ವೆಂಕಟನಾಥರು ಸನ್ಯಾಸ ದೀಕ್ಷೆ ತೆಗೆದುಕೊಳ್ಳಲು ಯಾಕೆ ಹಿಂಜರಿದ್ರು? ಸರಸ್ವತಿ ದೇವಿಯು ಖುದ್ದಾಗಿ ಅವರ ಕನಸಿನಲ್ಲಿ ಬಂದು ಸನ್ಯಾಸ ದೀಕ್ಷೆ ಪಡೆಯಲು ಆದೇಶ ನೀಡಿದ್ಯಾಕೆ? ಮತ್ತು ಎಲ್ಲಕ್ಕಿಂತ ರೋಚಕವಾಗಿ, ಸನ್ಯಾಸ ಸ್ವೀಕರಿಸಿದ ನಂತರ ಆ ಗಂಡಲದ ಪಂಚಮುಖಿ ಗುಹೆಯಲ್ಲಿ ಸತತ 12 ವರ್ಷಗಳ ಕಾಲ ಅವರು ಮಾಡಿದ ಆ ನಿಗೂಢ ತಪಸ್ಸಿನ ರಹಸ್ಯವಾದ್ರೂ ಏನು? ಆ ಗುಹೆಯ ಭೌಗೋಳಿಕ ವಿಸ್ಮಯಗಳೇನು? ಅದನ್ನು ನಾನು ಮುಂದಿನ ಎಪಿಸೋಡ್ನಲ್ಲಿ, ಅಂದರೆ ಎಪಿಸೋಡ್ 3ಯಲ್ಲಿ ಸಂಪೂರ್ಣವಾಗಿ ವಿವರಿಸ್ತೀನಿ. ಅಲ್ಲಿವರೆಗೂ ನಂಬಿಕೆಯಲ್ಲಿ ರಾಯರ ಆಶೀರ್ವಾದ ನಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಎಲ್ರಿಗೂ ಒಳ್ಳೆಯದಾಗಲಿ.